ಕೊಡಪ್ಪ ಇಟ್ಕೊಬತ್ತೀನಿ ನಮ್ಗೆ ನೋಡಿ ತಲೆ ಎಲ್ಲ. ನಮ್ಮ ಮನೆಯವ್ರು ಕೇಕ್ ಕಟ್ ಮಾಡ್ಸೋಣ ಅನ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಗಿಫ್ಟ್ ಮಾಡಿರೋದು ನಮ್ಮ ಮನೆಯವ್ರ ಬರ್ಡೇ ಫೋಟೋ ಇರಲಿಲ್ಲ, ಒಂದು ವಿಡಿಯೋ ಮಾಡಿ ಈ ಹೊಟ್ಟೆಲಿ ಹಾಕಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ನೋಡ್ತಾ ಇದ್ದೀರಾ ನೀವು, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಎತ್ತ ಅಂತ. ನಾವು ಹೋಗ್ತಿರೋದು ಮೇವು ಕುಯ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೇವು ಸುಬ್ಬದ್ದ ನಿಜ ತುಂಬ ರೇಟ್ ಇರೋದ್ರಿಂದ ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡೋದು. ಯಾಕೆಂದರೆ ಇದು ನಮ್ಮ ಇದನ್ನವ್ರು ಕಲೆಕ್ಟ್ ಮಾಡಿರೋದು ಮೇವು ಪಕ್ಕದೂರಲ್ಲಿದೆ ಅಂತ ಹೇಳಿದ್ರು. ಹಂಗೆ ಕುಯ್ಯೋಕ್ಕೆ ನಾನು ನಮ್ಮ ಮನೆಯವರು ಮುಂಜಾಗಿ ಇಬ್ಬರು ಹುಡುಗರನ್ನ ಕಳಿಸಿದ್ರು. ಕುಯ್ಯಕ್ಕೆ ಹೋಗ್ತಾಯಿದ್ದೀವಿ. ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಅಲ್ಲಿ ಕೆರೆ ತೋರಿಸ್ತಾ ಇದ್ದೀನಲ್ಲ, ಕೆರೆ ಡೆಡ್ ಎಂಡು ನಮ್ಮ ತೋಟ ಇರೋದು. ಅಂದರೆ ನಾವು ಬಳಸ್ಕೊಬಂದ್ರೆ ಈ ಥರ ಹಿಂಗೆ ಸಿಗುತ್ತೆ ನೋಡ್ಬೋದು. ಕೆರೆ ಈ ಕಡೆ ನೀರಿದೆ, ಆ ಕಡೆ ನಮ್ಮ ಕಡೆ ನೀರಿಲ್ಲ ಅಷ್ಟೇ, ಅದನ್ನು ತೋರಿಸ್ತಾ ಇದೆ. ಸೊ ಫೈನಲಿ ನಾವು ತೋಟದ ಹತ್ರ ಬಂದು ಏನು ಎತ್ತ ಅಂತ ನಿಮಗೆ ತೋರಿಸ್ತೀವಿ. ಏನು ಎತ್ತ ಅಂತ ಹೇಳ್ತೀನಿ ಮುಂದೆ. ಎಷ್ಟು ಕೂದ್ವಿ ಏನು ಎತ್ತ ಅಂತ ನಿಮಗೆ ಕ್ಲಿಯರಸ್ಸಾಗಿ ಗೊತ್ತಾಗುತ್ತೆ. ಗಾಡಿ ಸೌಂಡ್ಗೆ ನಾನು ಇದು ಮಾಡೋಕ್ಕಾಗಲಿಲ್ಲ. ಫೈನಲಿ ತೋಟದ ಹತ್ರ ಬಂದು, ಬೇರೆ ತೋಟ ತುಂಬ ಚೆನ್ನಾಗಿತ್ತು. ತೋಟ ವ್ಯೂ ಒಂದು ಸೂಪರಾಗಿತ್ತು, ನನಗೊಂದು ತುಂಬ ಇಷ್ಟ ಆಯಿತು. ನಿಮಗೆ ಗೊತ್ತಾಗೋದೆ, ಬನ್ನಿ. ಕೇಳಿಸ್ತಾ ಇಲ್ಲ, ನೀವು ಇಬ್ಬರು ಕುಯ್ತಾ ಇದ್ದಾರೆ. ನೋಡೋಣ ಎಷ್ಟು ಟನ್ನು ಅಂತ ಏನೂ ಗೊತ್ತಿಲ್ಲ. ಈಗ ನಾನು ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅವರು ಎತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಬಿರ್ಬಿರ್ನ ಆಗಲಿ ಅಂತ ನಾನು ಬಂದೆ. ವೆಂಕಟೇಶ್ವರನ ಟಿಫನ್ನು ಮತ್ತು ನೀರು ಕೊಡ್ತಾಯಿದ್ದೀನಿ. ಇದೇ ಮೇವು ಹಾಕಿದ್ದಾರೆ, ಕಾಣಿಸ್ತಾ ಇದೆಯಾ? ಅದಿದೆ, ಹೋಗಬೇಕು ನೋಡೋಣ ಎಷ್ಟು ಏನು ಅಂತ. ಎಷ್ಟು ಕಮ್ಮಿ ಇರ್ಬೋದು ಮೋಸ್ಟ್ಲಿ, ಅದಕ್ಕೆ ಬಂದಿದ್ದಾರೆ. ಅಲ್ಲಿ 6,000 ರೂಪಾಯಿ ಮಗಳಿಲಿ, ಇಲ್ಲಿ ಕಮ್ಮಿ ಇರಬೇಕು ನೀವು. 4,000 ಮೋಸ ಇಲ್ಲ ಫ್ರೆಂಡ್ಸ್. ಸೊ ಬನ್ನಿ ಹೋಗಿ ಕುಯ್ಯೋಣ. ಚಕ್ಕೆರೆ, ನಮ್ಮೂರಿನ ಪಕ್ಕದ ಚಕ್ಕೆರೆಗೆ ಬಂದು ಮೇವು ಕುಯ್ತಾ ಇದ್ದೀವಿ. ಈಗ ಕೂದಿದ್ದಾರೆ ಫ್ರೆಂಡ್ಸ್, ಆಲ್ರೆಡಿ ಕೂದಿದ್ದಾರೆ. ಎಷ್ಟು ಅಂತ ಕೂಡ ಕೂದಿದ್ದಾರೆ. ಈಗ ಪಟಪಟ ಅಂತ ಹಾಕೋಬಿಡ್ಬೇಕು. ಒಂದು 2 ಟನ್ ಕುಯ್ಕೊಬಿಡುವ ಅಂತ ಇದ್ದೀನಿ. ಅದೇ ಮೇವು ಇವತ್ತಿನ ಬ್ಲಾಗಲ್ಲಿ ಏನು ಎತ್ತ ಅಂತ ಮುಂದೆ. ನಾವು ಹೋಗೋದಕ್ಕೆ ಇಲ್ಲ ಅಂದ್ರೂ ಅವರು ಒಂದು 15 ಪಟ ಕೂತಿದ್ರು. ಹಾಗಾಗಿ ಅವ್ರ ಹುಡುಗ ಟಿಫನ್ ಮಾಡ್ಕೊಬಂದಿದ್ದ. ಅಂದರೆ ಇವನು ವೆಂಕಟೇಶನ್ ಅವ್ರಿಗೆ ಟಿಫನ್ ಮಾಡಿರಲಿಲ್ಲ. ಸರಿ ಅಂದ್ಬಿಟ್ಟು ಅವ್ರಿಗೆ ಟಿಫನ್ ಮಾಡಿ ಅಂತ ಅವ್ರನ್ನ ಬಿಟ್ಬಿಟ್ಟು ನೋಡಿ ಇಷ್ಟು ಮೇವು ಕೂತಿದ್ರು. ನಾನು ಜೊತೆಗೆ ಸ್ಟಾರ್ಟ್ ಮಾಡಿದೆ ಕುಯ್ಯೋಕ್ಕೆ. ಮತ್ತು ಇವರಿಬ್ಬರು ಹಾಕೊಂಡ್ಬಿಡ್ತಿದ್ರು, ಯಾಕೆಂದರೆ ಟೈಮ್ ಆಗುತ್ತೆ, ಇನ್ನು ಕೆಲ್ಸಕ್ಕೆ ಹೋಗ್ಬೇಕಲ್ವ ಅವರು ಅಂದ್ಬಿಟ್ಟು. ನೋಡಿ ವ್ಯೂ ನೋಡಿ ಸಖತ್ತಾಗಿದೆ. ನಮ್ಮ ಮನೆಯವರು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ, ಮೇಲೆ ನಿಂತ್ಕೊಂಡು ಸಖತ್ತಾಗಿದೆ. ಇಷ್ಟು ಮೇವು ತೊಗೊಂಡಿದ್ದೀವಿ ನಾವು. ಎಷ್ಟು ಏನು ಅಂತ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಇವಾಗ ಟನ್ ಲೆಕ್ಕದಲ್ಲಿ ಕೊಡೋದು. 1 ಟನ್ನಿಗೆ ಇಷ್ಟು ಅಂತ ತೊಗೊಳ್ಳೋದು. ನಾವು 2 ಟನ್ನು ಕುಯ್ಯೋಕ್ಕೆ ಅಂತ ಹೋದ್ವಿ. ಬಟ್ ಅಲ್ಲಿ ಮೇವು ತುಂಬ ಉಳಿಸ್ತು. 2 ಟನ್ ಇರುತ್ತೆ ಅಂದ್ಕೊಂಡ್ವಿ. ಇದನ್ನೆಲ್ಲ 2 ಟನ್ನು ಇಲ್ಲ, 1,300 kg ಏನೋ ಇತ್ತು ಅಷ್ಟೇ. ಹಂಗಾಗಿ ನಾನು ನಾನು ಅಂದೆ ನಮ್ಮ ಮನೆಯವ್ರಿಗೆ, ಕುಯ್ಯುವ ಕಣ್ರಿ, ಇನ್ನೊಂದು ಸ್ವಲ್ಪ ಕುಯ್ಯುವ ಕಣ್ರಿ, ಇನ್ನೊಂದು ಸ್ವಲ್ಪ ಕುಯ್ಯುವ ಅಂತ ಅಂದೆ. ನಮ್ಮ ಮನೆಯವರು ಇಲ್ಲ ಸಾಕಪ್ಪ ಜಾಸ್ತಿ ಆಗೋಯ್ತದೆ ಅಂತ ನೆಗ್ಲೆಕ್ಟ್ ಮಾಡಿದ್ರು. ನನಗೇನು ಇಲ್ಲ ಅಂದರೆ ಪಟಪಟ ನಾನು ಕುಯ್ಯೋಕ್ಕೆ ಕೂದ್ಬಿಡ್ತೀನಿ ಫ್ರೆಂಡ್ಸ್. ನನಗೆ ಓರೋದು ಐತಲ್ಲ ಅದೇ ಕಷ್ಟ. ತೆಗ್ದು ಟ್ಯಾಕ್ಟ್ರಿಗೆ ತುಂಬೋದು ಅವೆಲ್ಲ ತುಂಬ ಕಷ್ಟ ನನಗೆ ನಡ ನೋವು ಬಂದ್ಬಿಡುತ್ತೆ, ಸೊಂಟ ನೋವು ಬಂದ್ಬಿಡುತ್ತೆ. ಹಂಗಾಗಿ ಹಿಂಸೆ ಅದು ಬಿಟ್ಟರೆ ಇನ್ನೇನಿಲ್ಲ. ಹಂಗೂ ಬಿಟ್ಟಿಲ್ಲ ನಾನು. 10 ಪಟ ಅಷ್ಟು ಹೋಗಿ ನಾನು 10 ಪಟ ಮೇವು ಕೂದೆ ಫ್ರೆಂಡ್ಸ್. ಇಲ್ಲ ಅಂದರೆ ಅವ್ರ ಜೊತೆಗೆ ಕೂದಿದ್ರೆ ಸಮ ಇಲ್ಲ ಅಂದರೂ ಕರೆಕ್ಟಾಗಿ 2 ಟನ್ ಮೇವು ಆರಾಮಾಗಿ ಕುಯ್ಬೋದಾಗಿತ್ತು. ಮುಖ ನೋಡಿ ತಲೆ ಎಲ್ಲ ಎಷ್ಟು ಪಟ ಕೂದು ಅಂತ ಲೆಕ್ಕ ಕಾಣಿಲ್ಲ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಪಟ. 23 ಪಟ ಕಣ್ರಿ, ಅದು ಅರ್ಧ ಕೊರೆ ರೀ, 23. ಸೊ ಫೈನಲಿ ಫ್ರೆಂಡ್ಸ್ ಅವರು 18 ಪಟ ಏನೋ ಕೂದಿದ್ರು. ನಾನು ಬಂದು 18 ಪಟ ಇಲ್ಲ, ಹಿಂಗೆ ಲೆಕ್ಕ ಹಾಕ್ಕೊಂಡ್ರೆ ಹಿಂಗೆ ಲೆಕ್ಕ ಹಾಕ್ಕೊಂಡವ್ರು ಅವರು. ನಾನು ಬಂದು 10 ಪಟ ಕೂದೆ. ಈಗ
ಸುಸ್ತಾಯ್ತದೆ. ಸುಸ್ತಾಯ್ತದೆ. ತೋಟ ನೋಡಿ ಎಲ್ಲ ತೊಗೊಂಡಿರುತ್ತೆ ಫ್ರೆಂಡ್ಸ್. ಹಿಂಗೆಲ್ಲ ತೊಗೊಂಡ್ಬಿಡ್ತಾರೆ. ನಮ್ಮ ಐದನವ್ರಿಗೆ ಉಂಡೆ ಲೆಕ್ಕ ತೊಗೊಂಡಿರೋದು ಇದನ್ನು ಪೂರ್ತಿ ಉಂಡೆ ತೊಗೊಂಡಿರೋದು. ಅವ್ರಿಗೂ 15-16 ವರ್ಷ ಇದೆ. ಹಾಗಾಗಿ ನಮಗೂ ಸೇರಿಸಿ ತೊಗೊಂಡವ್ರೆ ಉಂಡೆ ಲೆಕ್ಕ. ನಮಗೀಗ ನಾವು ಅಂದ್ಕೊಂಡಿದ್ದೀವಿ 2 ಟನ್ ಮೇವು ಅಂದ್ಕೊಂಡಿದ್ದೀವಿ. ನೋಡೋಣ, ಈಗ ತೂಕ ಹಾಕಿಸ್ತೀವಿ, ಗೊತ್ತಾಗುತ್ತೆ ಎಷ್ಟು ಅಂತ. ಸೊ ಹೋಗಿದ್ದು ಅವ್ರು ನನ್ನ 5 ಕೂಯಿಸ್ತಾರೆ. ಈಗಿರು ಡ್ಯೂಟಿಗೆ ಹೋಗೋಷ್ಟರಲ್ಲಿ ಇಷ್ಟು ಬೇಗ ಕೂದ್ವಿ. ಟೈಮ್ ಆಗಲ್ಲ, 11 ಗಂಟೆ ಮೇಲೆ ಆಗೋಗಿದೆ. ಸೊ ಇದನ್ನು ಅವ್ರು ಲೋಡ್ ಮಾಡಬೇಕು, ಹಸು ಕಟ್ಟಾಕ್ಬೇಕು, ಅಷ್ಟೇ, ಕೆಲಸ ಏನಿಲ್ಲ. ಎಲ್ಲ ಮಾಡಿ ಬಂದಿದ್ನಲ್ಲ. ಬನ್ನಿ, ನೀರು ಕುಡಿಬೇಕು. ನೀರು ಕುಡ್ಕೊಬತ್ತೀನಿ, ಅದೇ ಹಿಡ್ಕೊಬತ್ತೀನಿ ಅಲ್ಲಿ ಹೋಗಿ. ಕೊಡಪ್ಪ, ಹಿಡ್ಕೊಬತ್ತೀನಿ ನಾನು. ದಾವ ಆಯ್ತದೆ, ನನಗೂ ದಾವ ಆಯ್ತಾ ಇದೆ. ಹಾಂ, ನೀರು ಹಿಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಅಲ್ಲಿ ತಾತ ದೌರ ಆಫ್ ಮಾಡ್ಬಿಟ್ಟೆ. ಒಂದು ನಿಮಿಷ. ಸೊ ಅಲ್ಲಿ ತಾತ ನಿಂತಿದ್ದಾರೆ ನೋಡಿ ಫ್ರೆಂಡ್ಸ್. ಅಲ್ಲಿ ಬೋರ್ ಹಾಕಿದ್ದಾರೆ, ನೀರು ಬರ್ತಾ ಇದೆ. ಇಲ್ಲೆಲ್ಲ ನೀರು ಹಾಯಿಸ್ತಾ ಇದ್ದಾರೆ ನೋಡಿ. ಫಸ್ಟು ನೀರು ಕುಡಿಬೇಕು, ದಾವಾಗೋಯ್ತು ನನಗಂತೂ. ಪುಳಿಯೋಗರೆ ತಿಂದಿದ್ನಲ್ವ, ನೀರು ಕುಡಿಯೋಂಗೆ ದಾವಾಯ್ತದೆ. ಆ ಪಕ್ಷಿಗಳು ನೋಡಿ ಏನು ಚೆನ್ನಾಗಿ ನೀರು ಕುಡಿತಾವಲ್ಲಿ. ಸುಸ್ತಾಗೋಯ್ತು ನನಗಂತೂ. ಇವತ್ತು ನಮ್ಮ ಯಜಮಾನಪ್ಪನ ಬರ್ತಡೇ. ಯಾವತ್ತೂ ಮಾಡಿಲ್ಲ ಆ್ಯಕ್ಚುಲಿ. ಪಾಪ ಅವ್ರು ಅವೆಲ್ಲ ಇಷ್ಟಪಡಲ್ಲ, ನಾನು ಇಷ್ಟಪಡಲ್ಲ, ಅವರು ಇಷ್ಟಪಡಲ್ಲ. ನಾವು ಯಾವತ್ತೂ ಹಂಗೆಲ್ಲ ಬರ್ತಡೇ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ನೋಡೋಣ ಇವಾಗ ನಮ್ಮ ಮನೆ ಅಂದರೆ ನಮ್ಮ ತಮ್ಮ ಇಲ್ವಾ, ತಮ್ಮನ ಮಗನ ಬರ್ತಡೇ ಇವತ್ತು. ಹಂಗಾಗಿ ಬದಿ ಏನು ಮಾಡೋದು, ಫಸ್ಟ್ ಇಟ್ಕೊಬಿಡ್ತೀನಿ ತಡೀರಿ ಫ್ರೆಂಡ್ಸ್. ಯಾವುದೋ ತಾತ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಕಥಸಕ ಹಿಂಗೆ ಗದ್ದೆ ಬೈಲಿಗೆ ಬಂದಾಗ ಮಾತಾಡೋದು ನಮ್ಮ ಹಳ್ಳಿ ಜನ ಹಿಂಗೇನೆ. ಸೊ ನೀರು ತಣ್ಣಗಾಯ್ತದೆ ಫ್ರೆಂಡ್ಸ್. ನೀರು ಸಪ್ಪೆ ಜಾಸ್ತಿ, ಬೋರ್ ನೀರು ಸಪ್ಪೆ, ಈಗ ಹೋಗೋದೇ ಇರೋದು. ಬದಿ ಆಗೋಯ್ತು. ಚಪ್ಪಲಿ ಜಾರ್ತದೆ ಅಂತ ಅಷ್ಟೇ. ಸೊ ಹಿಡ್ಕೊಂಡೆ ನೀರು ಬಟ್ಲು. ಹೋಗೋಣ ಈಗ, ನಡೀರಿ. ಹಾಗಾಗಿ ನನ್ನ ತಮ್ಮನ ಮಗನ ಬರ್ತಡೇ ಇದೆ ಫ್ರೆಂಡ್ಸ್. ಅದಕ್ಕೆ ಇವತ್ತು ಸಾಯಂಕಾಲ ಅಲ್ಲಿ ಮಾಮೂಲಿ ನಾನ್ ವೆಜ್ ಏನಿಲ್ಲ, ಸಿಹಿ ಊಟ. ಇವತ್ತು ಗುರುವಾರ ಅಲ್ವಾ, ರಾಯರ ವಾರದಿಂದ. ರಾಯರ ವಾರದಲ್ಲಿ ಯಾರು ನಾವು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಎಲ್ಲ ಸಿಹಿ ಊಟ ಮಾಡಿಕೊಂಡು ಬರೋದು. ಏನೇನು ಅಂತ ಅಲ್ಲಿ ತೋರಿಸ್ತೀನಿ ಈಗ ಸದ್ಯಕ್ಕೆ. ಮೊದಲ ಕುಡ್ಲುಗಳು ಎತ್ಕಪ್ಪ. ಆ ಥರ ಫ್ರೆಂಡ್ಸ್ ನೋಡಿ. ಅಲ್ಲಿ ಮಡಗಿದ್ದೀನಿ, ಅಲ್ಲಿಯೇ ಲಾಸ್ಟು. ಹಾಂ, ಈಗ ನಾನು ಕೂತ್ಬಿಟ್ಟು ಅಲ್ಲೇ ಆಗ್ತೇನೆ ನಾನು. ಅದನ್ನೇ ಲೈಟ್ ಹಾಕಪ್ಪ, ಮುಸ್ಸಂಜೆ ಲೈಟ್ ಹಾಕು. ಅಲ್ಲಿ ಲೈಟ್ ಹಾಕು. ಅದು ಈಚೆ ಕಡೆದು ಅದೆಲ್ಲ ಬಂಗಾರ, ಅದು ಕೆಳಗಡೆದಾಕು. ಇದು ಕಾಲು. ಇವತ್ತು ನನ್ನ ತೋಟಕ್ಕೆ ಹೋಗಿಲ್ಲ. ನನ್ನ ಮಗ ನೋಡಿ ಕುರ್ಕುರೆ ತಿಂತ ಕೂತವನೆ. ಅಂಗಡಿಯಿಂದ ಶಾಂಪು ಥರ ಕಳಿಸಿದೆ, ಶಾಂಪು ಖಾಲಿಯಾಗಿತ್ತು ಅಂತ ಕುರ್ಕುರೆ ತಿಂತ ಕೂತವನೆ. ನೀನೇ ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಕೆಲವು ಕಾರಣಗಳಿಂದ ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು. ನನ್ನ ತಮ್ಮನ ಮಗನ ಫಂಕ್ಷನ್ಗೆ ಮಳೆ ಬರೋತಿತ್ತು, ಮತ್ತು ಮಳೆ ತುಂಬ ಅನಿತಾಯಿತ್ತು. ಮತ್ತು ಇನ್ನೊಂದು ಕೆಲಸ, ನಾನು ಒಬ್ಬಳೇ ಇರೋದ್ರಿಂದ ಪೂರ ಲೇಟ್ ಆಗೋಯ್ತು. ನನ್ನನ್ನು ಅವನು ಬಂದು ನಾನು ಕರ್ಕೊಂಡೋಗಿ ಮಾಡ್ತೀನಿ ಅಂದರೆ ಅವನಿಗೂ ರಿಸ್ಕು. ಯಾಕೆಂದರೆ ಅವನು ಎಲ್ಲರಿಗೂ ಅವ್ನ ಫ್ರೆಂಡ್ಸ್ಗಳೆಲ್ಲ ಹೇಳ್ಕೊಂಡಿದ್ದಂತೆ. ತುಂಬ ರಿಸ್ಕ್ ಆಗ್ತಿತ್ತು. ಅದಕ್ಕೆ ನಾನಂದೆ ಬೇಡ, ಪರವಾಗಿಲ್ಲ, ನಾನು ಬರೋಲ್ಲ. ಇನ್ನೊಂದು ಅಂದರೆ ಈಗ ಆಗಲ್ಲ ಬರೋಕ್ಕೆ, ನೀವು ಮಾಡ್ತಾಯಿರಿ, ಆದರೆ ಲೇಟಾಗಿ ಬರ್ತೀನಿ ಅಂತ ಅಂದೆ. ಬಟ್ ಆಗಲಿಲ್ಲ ಹೋಗೋಕ್ಕೆ ನನಗೆ. ಯಾಕೆಂದರೆ ಮೇವೆಲ್ಲ ಒಂಥರ ನನಗೆ ಕೆಲಸ ಜಾಸ್ತಿ ಆಗೋದ್ರೆ ಫ್ರೆಂಡ್ಸ್, ನನಗೆ ಮೂಡೇ ಹೊಂಟೋಗುತ್ತೆ. ಒಂಥರ ಏನೋ ಸಂಕಟ ಬಂದಾಗುತ್ತೆ. ಹಾಗಾಗಿ
ಹೋಗಲಿಲ್ಲ. ನನ್ನ ತಮ್ಮ ಬೇಜಾರು ಮಾಡ್ಕೊಂಡ. ಆಮೇಲೆ ಊಟ ಎಲ್ಲ ತಂದುಕೊಟ್ಟ, ಊಟ ಮಾಡ್ಕೊಂಡ. ಇದು ಫೋಟೋ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ, ನನ್ನ ಮಗಳು ಗಿಫ್ಟ್ ಮಾಡಿರೋದು ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ತೋರಿಸ್ತೀನಿ ಒಂದು ನಿಮಿಷ. ಎಡಿಟೇ ಮಾಡಿಸಿಲ್ಲ, ಹಂಗಾಗಿ ಆ ಫೋಟೋಸ್ ಎಲ್ಲ ಇವಾಗ ಲ್ಯಾಪ್ಟಾಪಲ್ಲಿ ಅದನ್ನ ಇದ್ದ ಸರ್ಪ್ರೈಸಾಗಿ ಕೊಟ್ಟಿರೋದು ನನ್ನ ಮಗಳು ಗಿಫ್ಟ್. ಅದು ಅವರಪ್ಪ ನೋಡಿ ಫುಲ್ ಖುಷಿಪಟ್ಟರು. ಅವ್ರು ಖುಷಿ ಪಡ್ತಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟೆ. ನನಗೆ ನಿಜವಾಗ ಸರ್ಪ್ರೈಸಾಗಿ ಕೊಟ್ಟರು. ನಾನು ಆ್ಯಕ್ಚುಲಿ ಅವಳೇನಂತ ಅಂದು ನಂದು ನಮ್ಮ ಪಪ್ಪನೊಂದು ಆಲ್ಬಮ್ ಮಾಡಿಸಿದ್ದೀನಿ, ಮಮ್ಮಿ ಫೋಟೋ ಸ್ಟ್ಯಾಚು ಮಾಡಿಸಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ. ಸರಿ ಆಯ್ತುಪ್ಪ, ನಾನಂದೆ ನನ್ನ ಮಗೊಂದು ನಂದು ಒಂದು ಮಾಡಿಸು, ನಿಂದು ಒಂದು ಜೋಡಿ ಚೆನ್ನಾಗಿರುತ್ತೆ ಅಂತ ಐಡಿಯಾ ಹೇಳಿದೆ. ಬಟ್ ಅವ್ಳು ಸರ್ಪ್ರೈಸಾಗಿ ನಮ್ಮಿಬ್ರದ್ದೇ ಮಾಡಿಸೋಳು. ನನಗೊಂದು ಸಖತ್ ಇಷ್ಟ ಆಯಿತು. ಒಂದು ಫೋಟೋ ಇಲ್ಲ, ನಾನು ಮಾಡಿಸ್ಬೇಕು ಅಂದ್ಕೊಂಡೆ. ಫೋಟೋಗಳೇನು ಜಾಸ್ತಿ ಇಲ್ಲ, ಇದೇ ಫೋಟೋಗಳು ಹೊಡೆದಿರೋದಿದೆ, ಬಟ್ ಅದನ್ನು ಗೋಡೆಗೆ ಹಾಕೋಕೆ ಅದರಲ್ಲ ಫ್ರೇಮ್ ಥರ ಏನೋ ಮಾಡಿಸ್ಕೊಂಡಿಲ್ಲ ನಾವು. ಇದೇ ಫಸ್ಟ್ ಟೈಮ್ ನನ್ನ ಮಗಳು ಮಾಡ್ತಿರೋ ಗಿಫ್ಟ್ ಇದು. ಸೊ ಈಗ ನಾನು ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀನಿ. ಅದಕ್ಕೆ ನಾನು ತೋಟಕ್ಕೆ ಹೋಗ್ಲಿಲ್ಲ. ಬೆಳಿಗ್ಗೆ ನಿಜ ನೆನ್ನೆ ಮೇವು ಕುಯ್ಕೋ ಹೋದವಳು, ಅಲ್ಲಿಂದ ಕೆಲಸ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್. ನನಗೆ ನಿಜ ಕಂಟಿನ್ಯೂಸ್ ಆಗಿ ಇವತ್ತು ಈಗಿನವರೆಗೂ ಕೆಲಸ ಏನು ಮಾಡಿದ್ದೀನಿ, ಸಕ್ಕ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನನ್ನ ಮಗಳು ನಗಿತಾವಳೆ, ಯಾಕೆಂದರೆ ಅವಳಿಗೂ ಗೊತ್ತು, ಅವಳು ಕೆಲಸ ಹೆಲ್ಪ್ ಮಾಡೋದು ನನ್ನ ಜೊತೆ ನೆನ್ನೆಲ್ಲ. ಹಾಗಾಗಿ ಬ್ಲಾಗ್ ಮಾಡೋಕ್ಕಾಗಲ್ಲ ನೆನೆಯಿಲ್ಲ. ಸೊ ಇವತ್ತು ಬಂದು ಕೇಕ್ ಕಟ್ ಮಾಡಿಸೋಣ, ದೇವಸ್ಥಾನದಿಂದ ಬಂದು ಕೇಕ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಸೊ ಕನಕಾಂಬರುವ ಅದನ್ನೇ ತೋರಿಸಿದ್ನಲ್ಲ, ದೇವ್ರ ಫೋಟೋಗೆಲ್ಲ ಸ್ವಲ್ಪ ಹಾಕಿ ನನಗೆ ಮುತ್ತೈದೆವು ಅಂದ್ಬಿಟ್ಟು ಶುದ್ಧ ಮಾಡ್ಕೊಂಡೆ ಅಷ್ಟೇ. ಎಲ್ಲ ದೇವ್ರ ಫೋಟೋಗೆ ಹಾಕಿದ್ದೀನಿ. ಸೊ ಈಗ ಹೊರಡೋಣ. ನನ್ನ ತಮ್ಮ ಬರ್ತಾನೆ, ತೋಟದಲ್ಲಿದ್ದಾನೆ. ಸೊ ನಾನು ನನ್ನ ತಮ್ಮನ ಜೊತೆ 4 ಗಂಟೆ ಬಿಡಿಸ್ಕೊತೀನಿ. ಅವನವ್ರು ಊರಿಗೆ ಹೋಗ್ತಾನೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ. ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಅಲ್ವಾ, ಹಂಗಾಗಿ ಪೂಜೆ ಮಾಡಿಲ್ಲ. ಅವತ್ತಿಂದ ಮಾಡಿದ್ದು ಮಾಮೂಲಿ ಗೊತ್ತಿರುತ್ತಲ್ಲ ಲೇಡೀಸ್ದು, ಹಂಗಾಗಿ ಮಾಡಿರಲಿಲ್ಲ. ಈಗ ಮಾಡಿದೆ, ನೆಮ್ಮದಿ ಆಯಿತು. ಈಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ನಾನು ಹೋಗಿದ್ದೆ ದೇವಸ್ಥಾನಕ್ಕೆ, ಕಬ್ಬಳಮ್ಮ ಅಂತ ಇದೆ ಮಂಗಳಾರಪೇಟೆಯಲ್ಲಿ, ಅಲ್ಲಿಗೆ ಹೋಗಿದ್ದೆ. ಅದು ಬಸವಪ್ಪ, ತುಂಬ ಪವರ್ಫುಲ್ ಬಸವಪ್ಪ. ನಾನು ನಿಜ ಹೇಳಬೇಕು ಅಂತಂದರೆ ಅದನ್ನು ಹೇಳ್ತಾರಲ್ಲ, ಹಂಗೆ ಅವ್ರು ನಮ್ಮ ಬಾಯಿ ಬಿಟ್ಟು ಹೇಳೋಕ್ಕದು ಇದಲ್ಲ, ಅದು ಕಣ್ಣಲ್ಲಿ ನೋಡ್ತಾರಲ್ಲ, ಅದು ನಿಜ ಹೇಳಬೇಕು, ಅದು ಪ್ರಮಾಣ ಅಂತ ಅನ್ಬೋದು. ಬಟ್ ಅಷ್ಟು ಪವರ್ಫುಲ್ ದೇವರು. ನೋಡಿ ಇವತ್ತು ಒಂಬಾಳೆಲ್ಲ ಅಲಂಕಾರ ಮಾಡಿದ್ರು. ಆ ದೇವಸ್ಥಾನಕ್ಕೆ ಮುಸ್ಲಿಮ್ಸ್ ಎಲ್ಲ ಬರ್ತಾರೆ. ನಿಜ ಅಷ್ಟು ಪವರ್ಫುಲ್ ದೇವರು. ನನಗೇನೋ ಒಂಥರ, ಯಾಕೆ ನನ್ನ ಫ್ರೆಂಡ್ ನಂಗೆ ತೋರಿಸಿದ್ದು, ಯಾಕೆ ತೋರಿಸ್ತೀನಿ ಅಲ್ಲಿ, ಇವರೇ ನನ್ನ ಫ್ರೆಂಡ್ ರಮೇಶ್ ಅಂತ, ನನ್ನ ತಮ್ಮ. ಬಟ್ ಅವನೇ ನನ್ನ ಕರ್ಕೊಂಡೋಗಿ ಅಲ್ಲಿ ನನಗೆ ಪರಿಚಯ ಮಾಡಿಸಿದ್ದು. ಹಂಗಾಗಿ ನಾನು ಆಗಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾಯಿದ್ದೀನಿ. ಅಲ್ಲೂ ಒಂದು ನಾಯಿ ಮರಿ ಇತ್ತು, ನನಗೆ ತುಂಬ ಇಷ್ಟ ಆಯಿತು, ಮುದ್ದಾಗಿತ್ತು, ನನಗೊಂದು ಸಖತ್ ಇಷ್ಟ ಆಯಿತು. ಸೊ ಅಲ್ಲಿಂದ ಬಂದು ಇರ್ರಿ ಆಯಿತು. ಇದು ವಿಡಿಯೋ ಮಾಡಿ ಈ ಹೊಟ್ಟೆಲಿ ಹಾಕಿ ನನ್ನ. ಅಯ್ಯೋ ಏನು ಈ ವಿಡಿಯೋ ಮಾಡ್ತಾ ಇರೋದಿಲ್ವೇ? ನನಗೂ ನಿದ್ದೆ ಕಣ್ಣು ಎಳಿತೆ ಬಿದ್ದ, ಮನಿಕ ಬಿಡ್ಬೇಕೀಗ. ಯಾವ ಅಲ್ಲೇ ಕಟ್ಟಾಕ ತೊಪ್ಪೆ ತಳ್ಬಿಟ್ಟು ಬಾ, ತೊಪ್ಪೆ ತಳ್ಬಿಟ್ಟು. ಅಯ್ಯೋ ನನಗೆ, ನಾನು ಆಮೇಲೆ ಏನು ತೊಪ್ಪೆ ತಳ್ಬಿಟ್ಟು ಈ ಡ್ಯಾಡಿಗೆ ಊಟ ಕೊಡೋಕೈತಲ್ಲಿಲ್ವೇ? ಕೊಟ್ಬಿಟ್ಟು ಬರೋಗಿ ಈಗ ನಮ್ಮ ಮನೆ ಕತ್ತೀನಿ, ಹೆಂಗಾರ ಮಾಡ್ಕೊಡ್ರಿ ಹಂಗಾರೆ. ಅವನಿಗೇನೇ ಗೊತ್ತು, ಸುಮ್ಮನಿರೆ ಬಾರೇ. ನಮ್ಮ ಎಷ್ಟು ಕೇಕ್ ನೋಡೇ ಇರ್ಲಿಲ್ಲ, ನಿನ್ನೆ ತಂದು ಮಡಗಿದ್ದು ಫ್ರಿಜ್ಜಲ್ಲಿ. ನೋಡ್ಲಿಲ್ಲ ವೇಶು? ಗ್ಯಾಪ್ ನಾನು ಇಲ್ಲ, ನಿನ್ಗೆ ಹೇಳಲೇ ಇಲ್ಲ ಫಸ್ಟ್ ಆಫ್ ಆಲ್. ಯಾರ್ದಪ್ಪ? ಶ್ರೀನಿವಾಸು ನೋಡ್ಬಿಟ್ಟ? ಪಾಪನೇ ಕಟ್ ಮಾಡೋದು ಕಣ, ಬಾರೋ. ಯಾರ್ದು? ಯಾರು ಲಿಂಗೇಶ್ ಕುಮಾರು? ಸ್ಕೂಲ್ ಕಟ್ಟಿಸಿರೋರು ಹಂಗೆ ಕಟ್ ಮಾಡೆ. ಇರ್ಲಿ ಮಾಡು, ನ್ಯಾಚುರಲ್ ಆಗಿರೋದೇ ಸರಿ ಕಣ, ಮಾಡು. ವಿಡಿಯೋ ಬೇರೆ ಮಾಡ್ತೀವಿ, ಅದರಲ್ಲೇನು ಇರೋದು ನಾವು ಮಾಡೋದು. ಪಾರ್ಟಿ ಮಾಡ್ತಾ ಇದ್ದಾವೆ.
ಪಾಪುಂದು ಫಸ್ಟ್ನೇ ವರ್ಷದ ಮಾಡ್ತಾ ಇದೀಯೇ ಪಾಪುನ ಫಸ್ಟ್ನೇ ವರ್ಷದ ಬರ್ಡೇ ಬಾಕ್ಲಾಕು ಹಸು ಅಷ್ಟೇ ಬಾಕ್ಲಾಕ್ಬಿಟ್ಟು ಬಾರೆ ಯಶು ಹ್ಯಾಪಿ ಬರ್ಡೇ ಹೇಳ್ಪ ಪಪ್ಪನ್ಗೆ ಹ್ಯಾಪಿ ಬರ್ಡೇ ಪಪ್ಪ ಬಾಕ್ಲಾಕು ಕ್ಲಾಸ್ ಹಾಕೋ ಹ್ಯಾಪಿ ಬರ್ಡೇ ಪಪ್ಪ ಸೀನಾ ಪಪ್ಪ ಪಾಪ ಒಂದು ವರ್ಷನೂ ಮಾಡ್ಲ ಕಣೆ ನಾನು 16 ವರ್ಷ ಆಯ್ತು ಮದ್ವೆ ಆಗಿ 1 ವರ್ಷನೂ ಮಾಡ್ಲಿಲ್ಲ ನನ್ ನೀವು ಮಾಡಿದಿರಲ್ಲ ಪಪ್ಪ ಎಲ್ಲ ನೀವೆಲ್ಲ ಮಾಡಿದಿರಲ್ಲ ಓ ದೃಷ್ಟಿ ಆಯ್ತದೆ ನಿಮಗೆ ಅಂತ ಬಲ ತಿನ್ಸ್ತೀನಿ ನಿನಗೆ ಪಾಪಂಗೆ ತಿನ್ಸು ಅಕ್ಕಂಗೆ ತಿನ್ಸ್ತೀನ ಅವಳಿನ್ನು ರೆಡಿ ಆಗ್ಬೇಕು ಪಾಪಂಗೆ ತಿನ್ಸಪ್ಪ ಚೆನ್ನಾಗೈತೆ ಚೆನ್ನಾಗೈತಾ ನೀನ್ ಮಾಡು ನೀ ಫಸ್ಟ್ ಹೋಗಿ ನಿಮ್ದೆಲ್ಲ ನಿಮ್ದು ಲಾಸ್ಟ್ ಅಲ್ಲ ಏ ಮಾಮ ತಂದಿದ್ದು ಕಣೋ ಇದಾ ಮಗತ್ ನಮಗೆ ಸ್ಪೂನ್ ತಿಂತೀನಿ ಇಲ್ಲಿ ನೋಡ ನಮ್ಮ ಮಮ್ಮಿ ತಿನ್ಸದೇ ಇಲ್ಲ ನಮ್ಮ ಅಪ್ಪಂಗೆ ಎಲ್ಲ ಕೊಡ್ರಿ ಇನ್ನೊಂದ್ಸತಿ ತಿನ್ಸ್ತೀನಿ ಬಲ ನಿಂಗೆ ಅಯ್ಯೋ ಇವಾಗ ಹೋಗಿ ಬಕಸೂರು ಹಂಸ್ತಂಗ್ ತಿಂತಾನ ಕಣ ಬಿಡು ಲಕ್ಕಿ ತಿನ್ನು ಮಗಳ ನೀನಸ್ಯಾ ಅಲ್ಲೊಂದು ನಾಯಿ ಮರಿ ಇತ್ತು ದೇವಸ್ಥಾನದಲ್ಲಿ ಸಾಕಾಗದೆ ಮರಿ ತೊಳ್ದ ನಮ್ಗೊಂಚೂರು ಕೊಡಿ ಕಟ್ ಮಾಡ್ಬಿಟ್ಟು ಚೆನ್ನಾಗದ ಸೊ ಈಗ ಇಷ್ಟೇ ಇರೋದು ಇದನ್ನ ಎಲ್ಲ ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಡಿಯಾಗಿದ್ರು ಇವಳಂತೂ ಕಾಯ್ಕೊಂಡು ನಿಂತಿದ್ಲು ಈಗ ಬ್ಯಾಟಿಂಗ್ ಮಾಡೋದು ಈಗ ನಾನಂತೂ ಊಟ ಮಾಡ್ಬಿಟ್ಟೆ ಹೊಟ್ಟೆ ಸಿಕ್ತಿತ್ತು ಬೆಳಗ್ಗೆ 11 ಗಂಟೆ ತಿಂದಿದ್ದು ಏನಂತ ಕೇಕ್ ನೀನು ನೋಡಿದ್ರಿ ನಾಳೆ ಶಿವ ಅಂದ್ಬಿಡ್ತಿದ್ದೆ ಅದಕ್ಕೆ ನಾನು ಹೇಳಲಿಲ್ಲ ನಿನಗೆ ನಾನು ನೆನ್ನೆನೇ ತಂದಿದ್ದು ನೆನ್ನೆ ಮಧ್ಯಾಹ್ನ ಯಶು ನೆನ್ನೆ ಮಧ್ಯಾಹ್ನ ತಂದಿದ್ದು ಕೇಕ್ನ ನೋಡಿ ಫ್ರೆಂಡ್ಸ್ ಎಷ್ಟಾಗ ತಗೊಂಡಿದ್ದಾಳು ಇಷ್ಟೇ ನಾನು ತಗೊಂಡಿದ್ದು ನಾವು ಕಟ್ ಮಾಡ್ಕೊಡ್ರಿ ಎಗ್ ಹಾಕಿರ್ತಾರೆ ನೀನ್ ತಿನ್ಬಾರ್ದು ಇದ್ರಲ್ಲಿ ಎಗ್ ಹಾಕಿರ್ತಾರೆ ಹಾಕಿರ್ತಾರೆ ಮಮ್ಮಿ ಹಾಕ್ಲಿ ಬಿಡು ತಿನ್ಬಾರ್ದು ನಮ್ಮ ಮಮ್ಮಿ ನಾನ್ ವೆಜ್ ತಿನ್ನಲ್ಲ ಗಟ್ ಮಾಡ ಚೆನ್ನಾಗಿದ್ದಾ ನಿಂಗೆ ಚೆನ್ನಾಗದೆ ನಿನ್ಗೆ ಏನು ಸ್ವಲ್ಪ ತಿನ್ಬೋದು ಅಷ್ಟೇ ಮಕ್ಸಿಟ್ ಬಂದ್ಬಿಡ್ತದೆ ಪೈನಾಪಲ್ ಅಲ್ವಾ ಪೈನಾಪಲ್ ಎಷ್ಟು ಇವಾಗ ಖಾಲಿ ಮಾಡ್ತಾನೆ ಮಾತ್ರ ನಾಯಿಗೆ ಹೋಗ್ಬಿಡ್ದಾರ ಖಾಲಿ ಮಾಡ್ತಾರೆ ಯಾಕೆ ಹೊಟ್ಟೆ ಇನ್ನು ಮಮ್ಮಿ ನಾವು 5 ಕೆಜಿ ತರಿಸಿದೀವಲ್ವಾ 5 ಜನಕ್ಕೂ 5 ಕೆಜಿ ಕೊಡ್ತಾರ ಯಾವುದು ನಾನು ಫ್ರಿಜ್ ತೆಗೆದುಬಿಟ್ಟನೇನೋ ಅಂತಿದೆ ಇಬ್ರು ಹಂಚ್ಕೊಳ್ಳಿ ಮಾಡಿ ಯಾರ್ದು ಹೆಂಗ್ ತಿಂತಾವ್ರೆ ಬಕಾಸುರು ತಿಂದಂಗೆ ತಿಂತಾವ್ರೆ ಇನ್ನೊಂದು ಅರ್ಧ ಕೆಜಿ ತರಿಸಿದ್ವಿ ಅಷ್ಟೇ ಅಂತ ಇನ್ನೇನು ಇನ್ನೆಷ್ಟು 1/4 ಕೆಜಿನಾ ಅದಕ್ಕೆ ಅಷ್ಟೇ ಚಿಕ್ಕದಿತ್ತು ಇಷ್ಟೇ ಚಿಕ್ಕದಿತ್ತು 1/4 ಕೆಜಿ ಅಷ್ಟು ಚೆನ್ನಾಗಿತ್ತು ನೋಡು ಬ್ಯಾಟಿಂಗ್ ಮಾಡ್ಬಿಟ್ಟು ಫ್ರೆಂಡ್ಸ್ ನೋಡಿ ನಾವು ವ್ಯೂವರ್ಸ್ಗೂ ತಿನ್ಸ್ತಾರೆ ಎಲ್ಲ ಖಾಲಿ ಮಾಡಿ ನಚ್ಚಿರ ಮುತ್ಕೋತವೆ ಇದೆಲ್ಲ ಎತ್ತಾಕ್ಬೇಕು ಸೊ ಫೈನಲಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೈಮ್ ಬಂದು 8:15 ನನ್ನ ಕಣ್ಣಲ್ಲಿ ನಿದ್ದೆ ಎಳಿತಾ ಇದೆ ಬೆಳಿಗ್ಗೆ 4 ಅವರ್ ಎಳಿದಿದ್ದ
ಕೊಡ್ತೀನಿ ನಡಿ. ನಮ್ಮ ಲಕ್ಕಿಗೋಸಿ ತಿನ್ಸಿದ್ನಲ್ಲ ಅದನ್ನ ರುಚಿ ನೋಡ್ಬಿಟ್ಲು ಹಾಕ್ಲಿ ಹಾಕ್ಲಿ ಅಂತ ನಿಂತಾವಳ ಅಲ್ಲಿಯೇ. ಇಲ್ಲಿ ನೋಡಿ ಹೆಂಗ್ ನೋಡ್ತಾ ಇದ್ದಾಳು. ಲಕ್ಕಿ ಬೇಕಾ ವೈನ? ತಿನ್ಬೇಡ್ದು ಮಗಳ ನೀನು, ಜಾಸ್ತಿ ಸ್ವೀಟ್ ತಿನ್ಬೇಡ್ದು, ಸ್ವೀಟ್ ಜಂತುಳು ಹತ್ಕೊಬಿಡ್ತವೆ. ಬೇಕಾ ನೀವು ಯೋಚಿಸ್ಕೊಳ್ತೀನಿ. ನಿನ್ ಕೈ ನೋಡ್ಬಿಟ್ಟು ಅವ್ರು ತಿನ್ನೋದೇ ಇಲ್ಲ, ಓಡೋಯ್ತಾರೆ. ಕೈ ತೊಳೆ ನೋಡಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್. ನಾಳೆ ಕೊಟ್ಟಲ್ಲಂತೆ ಫ್ರೆಂಡ್ಸ್. ಯಾವಾಗ ಕೊಟ್ಟಿಯಾ? ಅದೇ ನೋಡಿಲಿ, ನೋಟ್ ಮಾತಾಡು. ನಾಳೆ ಕೊಡ್ತೀಯಾ? ಬೆಳಗ್ಗೆ ಇಷ್ಟಿದೆ, ಸ್ವಲ್ಪ ಇದೆ. ನಾಳೆ ಈಗೇನೂ ಆಗಲ್ಲ ಫ್ರೆಂಡ್ಸ್, ಸಾಕಾಗೋಗಿದ್ದೀನಿ ನಾನಂತೂ ಬೆಳಗ್ಗೆಯಿಂದ. ಫ್ರೆಂಡ್ಸ್ ನೀರು ಕುಡಿಯೇನಿ. ಬಾಯ್ ಬಾಯ್.